ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ಪ್ರತಿ ವಾರ ನೀವು ವಾರ ಭವಿಷ್ಯವನ್ನ ಕೇಳುತ್ತೀರಿ. 17 ಆಗಸ್ಟ್ 2025ರಿಂದ 23 ಆಗಸ್ಟ್ 2025 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯನ್ನ ನೋಡೋಣ. ಮೇಷರಾಶಿಯವರಿಗೆ ಈ ವಾರ ಸ್ನೇಹಿತರೊಡನೆ ಸಮಾಲೋಚನೆ ಇರುತ್ತದೆ. ಆತ್ಮ ಪ್ರಶಂಸೆ ಸಲ್ಲುವುದಿಲ್ಲ. ಗುಪ್ತ ಪ್ರಯತ್ನ ವಿಫಲ. ಅವಕಾಶಗಳು ಕೈತಪ್ಪಲಿವೆ. ಅಲಂಕಾರಿಕ ವಸ್ತುಗಳಿಂದ ಲಾಭ. ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ. ದಾಂಪತ್ಯದಲ್ಲಿ ವೈಮನಸ್ಸು. ಗೃಹೋಪಕರಣ ವಸ್ತು ಸಂಗ್ರಹ. ವೃಷಭ ರಾಶಿ, ಹಣಕಾಸಿನ ವಿಚಾರದಲ್ಲಿ ಸ್ಪಷ್ಟತೆ ಇರಲಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ ಇದೆ. ದೂರ ಪ್ರಯಾಣ ಸಾಧ್ಯತೆ ಇದೆ. ಮಕ್ಕಳಿಂದ ಖರ್ಚು ಹೆಚ್ಚಳ. ವ್ಯಾಜ್ಯದಲ್ಲಿ ಜಯ ಸಿಗಲಿದೆ. ಗಣ್ಯರ ನಿವಾಸಕ್ಕೆ ಭೇಟಿ. ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ಸಂದರ್ಭ ಎದುರಾಗುತ್ತದೆ. ಮಿಥುನ ರಾಶಿ, ಅತಿಯಾಗಿ ನಂಬಿ ಮೋಸ ಹೋಗಬೇಡಿ. ಜನಮನ್ನಣೆಯಿಂದ ಲಾಭ. ತಾಳ್ಮೆ ಕಳೆದುಕೊಳ್ಳದೆ ವ್ಯವಹರಿಸಿ. ದೀರ್ಘ ಪ್ರಯಾಣದಿಂದ ತೊಂದರೆ. ಅಧ್ಯಯನದಲ್ಲಿ ಆಸಕ್ತಿ. ಹಿರಿಯರ ಆರೋಗ್ಯ ಸುಧಾರಣೆ. ಮಗಳ ಮದುವೆಗೆ ತಯಾರಿ. ಕಟಕ ರಾಶಿ, ಕಟಕ ರಾಶಿಯವರಿಗೆ ಈ ವಾರ ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗುತ್ತದೆ. ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಒಲವು. ಹೈನುಗಾರಿಕಾ ಉದ್ಯಮಕ್ಕೆ ಪ್ರೋತ್ಸಾಹ. ಸ್ತ್ರೀ ಮೋಹದಿಂದ ಸಂಕಷ್ಟ. ಹಲವು ದಿಕ್ಕುಗಳಿಂದ ಕಾರ್ಯದ ಒತ್ತಡ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರ ಸಕಾಲಿಕ ಸೇವೆಯಿಂದ ವಿಶ್ವಾಸ ವೃದ್ಧಿ. ವಾಹನ ರಿಪೇರಿಗೆ ಖರ್ಚು. ಆಸ್ತಿ ಖರೀದಿ ಪ್ರಯತ್ನಕ್ಕೆ ಮುನ್ನಡೆ. ಸ್ವಂತ ಉದ್ಯಮದಲ್ಲಿ ಅಭಿವೃದ್ಧಿ. ಕಟ್ಟಡ ನಿರ್ಮಾಣ ಕಾರ್ಯಗಳ ವೇಗವರ್ಧನೆ. ಕೈಗೆ ಹಾಕಿದ ಕೆಲಸಗಳಲ್ಲಿ ನಿರೀಕ್ಷಿತ ಪ್ರಗತಿ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಆರೋಗ್ಯದತ್ತ ಸ್ವಲ್ಪ ಗಮನ ಕೊಡಬೇಕು. ದುಡುಕು ಮಾತಿನಿಂದ ವೈರತ್ವ ಸೃಷ್ಟಿ. ಶಕುನ ನಿಜವಾಗುತ್ತದೆ. ಆತುರದಿಂದ ಕೆಲಸ ಕೆಡಲಿದೆ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ. ಹಿರಿಯರಿಗೆ ಸಂತೋಷ ನೀಡಿದ ತೃಪ್ತಿ. ಸಮಾಜದಲ್ಲಿ ಗೌರವ ಪ್ರಾಪ್ತಿ. ಆಕಸ್ಮಿಕ ಧನಾಗಮನ. ತುಲಾರಾಶಿ, ಆಸ್ತಿ ಖರೀದಿಗೆ ಹಣಕಾಸಿನ ಅಡಚಣೆ. ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿ. ಮಿತ್ರರಿಂದ ಧನ ಸಹಾಯ. ದಾನ ಧರ್ಮದಲ್ಲಿ ಆಸಕ್ತಿ. ತಾಳ್ಮೆಯಿಂದ ವ್ಯವಹರಿಸಿ. ನಿವೇಶನ ಖರೀದಿಗೆ ಪ್ರಯತ್ನ. ಸಹೋದರ ಸಂಬಂಧಿಗಳೊಂದಿಗೆ ವಿರಸ. ವೃಶ್ಚಿಕ ರಾಶಿ, ಅನಿರೀಕ್ಷಿತ ನೆರವುಗಳಿಂದ ಸಂಕಷ್ಟ ಪರಿಹಾರ. ಅಲಂಕಾರಿಕ ವಸ್ತು ಖರೀದಿ. ಆಭರಣ ವ್ಯಾಪಾರಿಗಳಿಗೆ ಲಾಭ. ಸಮಾಜ ಸೇವಾ ಕಾರ್ಯಗಳಲ್ಲಿ ಆಕರ್ಷಣೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ. ಕಲಾವಿದರೊಂದಿಗೆ ಭೇಟಿ. ಕುಟುಂಬದಿಂದ ಪ್ರೋತ್ಸಾಹ. ಧನುರಾಶಿ, ಧನುರಾಶಿಯವರಿಗೆ ಈ ವಾರ ಆರ್ಥಿಕ ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿ ಇದೆ. ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಗುರು ಹಿರಿಯರಿಂದ ಮಾರ್ಗದರ್ಶನ. ಮಕ್ಕಳಿಗೆ ವಿದೇಶಿ ಪ್ರಯಾಣದ ಯೋಗ. ಕುಲದೇವರ ಸ್ಮರಣೆಯಿಂದ ನೆಮ್ಮದಿ. ಹಿತಶತ್ರುಗಳ ಕಾಟ. ದಾನ ಧರ್ಮದಲ್ಲಿ ಆಸಕ್ತಿ. ವಿವೇಕದ ನಡೆ ನುಡಿ. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ವಾರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು. ಹಿರಿಯರ ಜೊತೆ ಮಾತಿನ ಸಮರ. ದೇವತಾ ಭಕ್ತಿ. ಶ್ರದ್ಧೆ ವೃದ್ಧಿ. ಚತುರ ನಡೆನುಡಿಯಿಂದ ಲಾಭ. ಧನ ಸಂಪತ್ತು ವೃದ್ಧಿಯಾಗುತ್ತದೆ. ಶತ್ರುಗಳಿಂದ ಸ್ವಲ್ಪ ತೊಂದರೆ ಇದೆ. ಮಕ್ಕಳ ಸಾಧನೆಯಿಂದ ನೆಮ್ಮದಿಯ ಆಸ್ತಿ ಹಂಚಿಕೆ. ಮಾತುಕತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ವಾರ ಉಳಿತಾಯ ಯೋಚನೆಯಲ್ಲಿ ಹಣ ಹೂಡಿಕೆ. ಹಿರಿಯರಿಂದ ಪ್ರೋತ್ಸಾಹ. ಮನೆಯಲ್ಲಿ ಅಶಾಂತಿಯ ವಾತಾವರಣ. ಸ್ವಂತ ಕೆಲಸಕ್ಕೆ ಆದ್ಯತೆ ಇರಲಿ. ಪ್ರಯತ್ನಕ್ಕೆ ತಕ್ಕ ಫಲ ಲಭ್ಯ. ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ. ಧಾರ್ಮಿಕ ಸಂಸ್ಥೆಗಳಿಂದ ಗೌರವ. ಇನ್ನು ಕೊನೆಯದಾಗಿ ಮೀನರಾಶಿ, ಮೀನರಾಶಿಯವರಿಗೆ ಮಕ್ಕಳ ಪ್ರತಿಭೆ ವೃದ್ಧಿಗೆ ವಿಶೇಷ ಪ್ರಯತ್ನ. ಕುಶಲಕರ್ಮಿಗಳ ಕಲಾಕೃತಿಗಳಿಗೆ ಬೇಡಿಕೆ. ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿ. ಕಾಲಮಿತಿಯಲ್ಲಿ ಕೆಲಸ ಸಾಗಿಸಲು ಒತ್ತಾಯ. ಸ್ವಂತ ಉದ್ಯಮಕ್ಕೆ ಅನಿರೀಕ್ಷಿತ ನೆರವು. ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರ ವಹಿಸಿ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.